ಪ್ರಶ್ನೆ 1. ಜಾರ್ಖಂಡ್ನ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಎ. ಹೇಮಂತ್ ಸೊರೆನ್, ಬಿ. ಅರ್ಜುನ್ ಮುಂಡಾ, ಸಿ. ಚಂಪೈ ಸೊರೆನ್, ಡಿ. ಡಿಕುರಾಮ್ ಸೊರೆನ್. ಸರಿಯಾದ ಉತ್ತರ ಸಿ. ಚಂಪೈ ಸೊರೆನ್. ಪ್ರಶ್ನೆ 2. ಕೇಂದ್ರ ಸರ್ಕಾರವು ಲಖಪತಿ ದೀದಿ ಯೋಜನೆ ಗುರಿಯನ್ನು ಎಷ್ಟು ಹೆಚ್ಚಿಸಿದೆ? ಎ. 3 ಕೋಟಿ, ಬಿ. 3.5 ಕೋಟಿ, ಸಿ. 4 ಕೋಟಿ, ಡಿ. 4.5 ಕೋಟಿ. ಸರಿಯಾದ ಉತ್ತರ ಎ. 3 ಕೋಟಿ. ಪ್ರಶ್ನೆ 3. 67ನೇ ಅಖಿಲ ಭಾರತ ಪೊಲೀಸ್ ಕರ್ತವ್ಯ ಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುವುದು? ಎ. ವಾರಣಾಸಿ, ಬಿ. ಜೈಪುರ, ಸಿ. ಲಕ್ನೋ, ಡಿ. ಪಾಟ್ನಾ. ಸರಿಯಾದ ಉತ್ತರ ಸಿ. ಲಕ್ನೋ. ಪ್ರಶ್ನೆ 4. ಮಧ್ಯಂತರ ಬಜೆಟ್ 2024ರಲ್ಲಿ ಯಾವ ಸಚಿವಾಲಯಕ್ಕೆ ಅತಿ ಹೆಚ್ಚು ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ? ಎ. ರಕ್ಷಣಾ ಸಚಿವಾಲಯ, ಬಿ. ಶಿಕ್ಷಣ ಸಚಿವಾಲಯ, ಸಿ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಡಿ. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಸರಿಯಾದ ಉತ್ತರ ಎ. ರಕ್ಷಣಾ ಸಚಿವಾಲಯ. ಪ್ರಶ್ನೆ 5. ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸ್ಥಾನಮಾನವನ್ನು ನೀಡಿದೆ? ಎ. ದಿಬ್ರುಗಢ ವಿಮಾನ ನಿಲ್ದಾಣ, ಬಿ. ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ, ಸಿ. ಸೂರತ್ ವಿಮಾನ ನಿಲ್ದಾಣ, ಡಿ. ಜೋರ್ಹತ್ ವಿಮಾನ ನಿಲ್ದಾಣ. ಸರಿಯಾದ ಉತ್ತರ ಸಿ. ಸೂರತ್ ವಿಮಾನ ನಿಲ್ದಾಣ. ಪ್ರಶ್ನೆ 6. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ? ಎ. ಕಪಿಲ್ ದೇವ್, ಬಿ. ಸೌರವ್ ಗಂಗೂಲಿ, ಸಿ. ಜೈ ಶಾ, ಡಿ. ರೋಜರ್ ಬಿನ್ನಿ. ಸರಿಯಾದ ಉತ್ತರ ಸಿ. ಜೈ ಶಾ. ಪ್ರಶ್ನೆ 7. ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ಎ. ಸತ್ನಾಮ್ ಸಿಂಗ್ ಸಂಧು, ಬಿ. ಮಹೇಂದ್ರ ಸಿಂಗ್ ಧೋನಿ, ಸಿ. ಉದಯ್ ಕೋಟಕ್, ಡಿ. ಅನಿಲ್ ಅಂಬಾನಿ. ಸರಿಯಾದ ಉತ್ತರ ಸಿ. ಎ. ಸತ್ನಾಮ್ ಸಿಂಗ್ ಸಂಧು. ಪ್ರಶ್ನೆ 8. FIH ಹಾಕಿ 5 ಮಹಿಳಾ ವಿಶ್ವಕಪ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಎ. ಭಾರತ, ಬಿ. ಪಾಕಿಸ್ತಾನ, ಸಿ. ನೆದರ್ಲ್ಯಾಂಡ್ಸ್, ಡಿ. ಜರ್ಮನಿ. ಸರಿಯಾದ ಉತ್ತರ ಸಿ. ನೆದರ್ಲ್ಯಾಂಡ್ಸ್. ಪ್ರಶ್ನೆ 9. ಫಿಲ್ಮ್ಫೇರ್ ಅವಾರ್ಡ್ಸ್ 2024ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ಎ. ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ, ಬಿ. 12 ಫೇಲ್, ಸಿ. ಡಾಂಕಿ, ಡಿ. ಆನಿಮಲ್. ಸರಿಯಾದ ಉತ್ತರ ಬಿ. 12 ಫೇಲ್. ಪ್ರಶ್ನೆ 10. ಆಸ್ಟ್ರೇಲಿಯನ್ ಓಪನ್ 2024 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಎ. ನೋವಾಕ್ ಜೋಕೋವಿಕ್, ಬಿ. ಜಾನಿಕ್ ಸಿನ್ನರ್, ಸಿ. ಡೇನಿಯಲ್ ಮೆಡ್ವೆಡೆವ್, ಡಿ. ರೋಹನ್ ಬೋಪಣ್ಣ. ಸರಿಯಾದ ಉತ್ತರ ಬಿ. ಜಾನಿಕ್ ಸಿನ್ನರ್.